ಮೂಲಕ್ಕೆ ಬರ್ತಾ ಇದೆ, ಅದು ಹೇಳ್ತಿದ್ದಂಥ ಅವ್ರು ಯಾರು ಅನ್ನೋ ತೋರಿಸುವಂಥ ಪ್ರಯತ್ನವನ್ನು ಇದು ಮಾಡಿದ ಒಂದು ನಂಬಿಕೆ ಕೆಲವು ಅಲ್ಲಿಯ ನಿಜದ ನೋವುಂಡಂಥ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ದುಡಿಯುವ ವರ್ಗದವ್ರಿಗೆ ಮತ್ತು ಅಲ್ಲಿ ಏನಪ್ಪ ಅಂದ್ರೆ ಮೇಲ್ವರ್ಗದವ್ರು ನಡೆದ ತಿಕ್ಕಾಟ ಅಂತ ಹೇಳಬೇಕಾಗಿದೆ. ಯಾಕಂದ್ರೆ ಶವಗಳನ್ನು ಹುಗಿಯುತ್ತಿರುವಂಥ 50 ರೂಪಾಯಿಗೆ ಶವಗಳು ಹೋಗುತ್ತಿರುವಂಥ ಈ ನಮ್ಮ ಈ ಹೆಣಗಳ ಹುಗಿಯುವ ಸರದಾರ ಚೆನ್ನಯ್ಯ ಇವತ್ತು ಶಿವಮೊಗ್ಗದ ಜೈಲದಲ್ಲಿ ಇಟ್ಟಿದ್ದಾರೆ SIT ಅವರು. ಅದು ಪ್ರತ್ಯೇಕವಾಗಿ ಇದು ಭಾಳ ಮಹತ್ವದ, ಅವರಿಗೂ ಭಯ ಅದ ಇವರನ್ನ ಬಲಿ ತಗೋಬೋದು ಈ ದುಷ್ಟ ಕೂಟ ಅಂಥೇಳಿ. ಅದಕ್ಕಾಗಿ ಶಿವಮೊಗ್ಗ ಜೈಲದಲ್ಲಿ ಅತ್ಯಂತ ಒಂದು ಪ್ರೆಷರ್ ಇದ್ದಂಥ ಸುರಕ್ಷಿತ ಜಾಗದಲ್ಲಿ ಇಟ್ಟಿದ್ದಾರೆ ಅವರು. ಯಾಕಂದ್ರೆ ಸಾಕ್ಷಿದಾರ ಬೇಕಿಲ್ಲಿ, ಸಾಕ್ಷಿದಾರ ಹೋದ್ರೆ ಆ ಕೇಸ್ ಬಿದ್ದು ಎಲ್ಲ ಸಾಧ್ಯತೆಗಳಿದ್ದಾವೆ. ಎಲ್ಲ ನಡೆಗಟ್ಟಲ್ಲ SIT ನಡೆಸುತ್ತಿರುವಂಥ ಈ ಸಂಶೋಧನೆ ನಿಶ್ಚಿತವಾಗಿಯೂ ಇಲ್ಲಿಯ ಅಪರಾಧಿಗಳು, ಘನಘೋರ ಅಪರಾಧಿಗಳು, ಧರ್ಮದ ಹಿನ್ನೆಲೆಯಲ್ಲಿ ಮುಚ್ಕೊಳ್ಳುವಂಥ, ದುಡ್ಡಿನ ಬಲದಿಂದ ಮುಚ್ಕೊಳ್ಳುವಂಥ ಈ ಜನರು ಹಿಡಿಲೇಬೇಕಂತ ಜನ ಸಮೀಪ ಬರ್ತಾ ಇದೆ ಅಂತೇಳಿ ಅನ್ನಿಸ್ತಾ ಇದೆ. ಇದರಲ್ಲಿ ನಮ್ಮ ಈ ಸೌಜನ್ಯಾಳ ಮಾವ ವಿಠ್ಠಲ ಗೌಡ್ರ ಪಾತ್ರನು ಸಾಕಷ್ಟು ದೊಡ್ಡದಿದೆ. ಇದೆಲ್ಲದಕ್ಕೂ ಒಂದು ಅಂತಿಮ ಕಾಣಿಸುವಂತಕ್ಕೆ ಬಂದಿರ್ತದಂತೆ. ಹೀಗಾಗಿ ಈ ಹೊಸ ಬೆಳವಣಿಗೆ ನಿಶ್ಚಿತವಾಗಿ ಈ ಧರ್ಮಸ್ಥಳದ ಅನ್ಯಾಯಗಳಿಗೆ ಕೊನೆ ಹಾಡ್ತದನ SIT ಪರಿಹಾರ ನೀಡುತ್ತದನ ಅಂತ ಚರ್ಚೆ ಮಾಡ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಹೋಗಿ ನಿಲ್ಲಿಸ್ಬಿಡ್ರಿ. S16 ನ್ಯೂಸ್ ಅರ್ಥ ತರಾಮಿದು ಸತ್ಯದ ಕೈಕಂಡಿ ವಂದನೆಗಳು.